ಶಿವಮೊಗ್ಗ ಝೂ. ಇಲ್ಲಿ ಎಷ್ಟಿದೆ ಸರ್ ಪ್ರಾಣಿಗಳೆಲ್ಲ ಒಳಗಡೆ? ಟೋಟಲ್ ಸರ್ ಇಲ್ಲಿ ಹಾಂ ಇದು ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಅದ ಏನು ಮಾಡಂಗಿಲ್ವಾ? ಮೇಲ್ ಮಾತ್ರ, ಫೀಮೇಲ್ 1 ಟನ್ 1200 ಈ ಥರ ಬರುತ್ತೆ, 1000 kg ಬರುತ್ತೆ. ಸೊ ಶಿವಮೊಗ್ಗ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ನಾವು ಶಿವಮೊಗ್ಗದಲ್ಲಿ ನಿಮ್ಗೆ ಗೊತ್ತೇ ಇದೆ. ಸೊ ಆಲ್ರೆಡಿ 1-2 ವೀಡಿಯೋಸ್ನ ನೋಡಿರ್ತೀರಾ. ಸೊ ಇವಾಗ ಎಲ್ಲಪ್ಪ ಓಡ್ತಾ ಇದ್ದೀವಿ ಅಂತಂದರೆ, ನಾನು ಮತ್ತು ನಮ್ಮ ಅಣ್ಣ ಇರಬೇಕಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಕಾಡೊಳಗಡೆ ಅಂತಂದ್ರೆ ಹೌದು, ಕಾಡೊಳಗಡೆನೇ ಹೋಗ್ತಾ ಇರೋದು. ಬಟ್ ಸ್ಟಿಲ್ ಎನಿವೇಸ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಟೈಗರ್ ಆ್ಯಂಡ್ ಲಯನ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ, ಸೊ ಹಿಂಗೆ ಆನ್ ದ ವೇ ಹೋಗ್ತಾ ಅದು ಯಾವುದು ಜಾಗಗಳು ನಾವು ಕವರ್ ಮಾಡಬೇಕಾಗಿತ್ತು ಎಲ್ಲ ಕವರ್ ಮಾಡಿಕೊಂಡು ಇನ್ನೇನು ಲಾಸ್ಟ್ ಮನೆಗೆ ಓಡಬೇಕಾಗಿತ್ತು. ಅಷ್ಟರಲ್ಲಿ ಯಾರೋ ಒಬ್ರು ನಮಗೆ ಲೋಕಲ್ ಸಿಕ್ಕಿ, ಸರ್ ಇಲ್ಲೊಂದು ಸಫಾರಿ ಇದೆ ಅಂತ ಹೇಳಿದ್ರು. ಹೋಗಿ ಹೌದಾ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವ್ಯಾಕೆ ಇಲ್ಲಿದ್ದೀರಾ ಅಂತಂದ್ರು ಫಸ್ಟು. ಹಂಗೆ ಫಸ್ಟ್ ಕೇಳಿದ್ದು ನಾನು. ಅದೇನಪ್ಪ ತಪ್ಪು ಹೇಳ್ತಾನೆ ಸರ್. ಏನಂತಂದ್ರು ಫಸ್ಟ್ ನೋಡ್ಬಿಟ್ಟು, ನೀವ್ ಯಾಕೆ ಇಲ್ಲಿದ್ದೀರಾ ಸರ್, ನೀವು ಅಲ್ಲಿರ್ಬೇಕಾಗಿತ್ತಲ್ಲ, ಇಲ್ಲಿ ಹಾಕಿದ್ದೀರಾ ಅಂತಂದ್ರೆ, ಎಲ್ಲಿ ಸಾರ್ ಅಂತ ಕೇಳಿ. ಕಾಡಲ್ಲಿ ಅಂದ್ರು. ಕಾಡಲ್ಲಿ ನಾವು ಹೋಗೋದ ಅನ್ಕೊಂಡು ಇವನು ಚಿಂಪಾಂಜಿಗಳ ತರ ಕಾಣಿಸ್ತಾ ಇದೀವ ಅಂತ. ಇಲ್ಲ ಸರ್, ಆಕ್ಚುಲಿ ಲಯನ್ ಮತ್ತೆ ಟೈಗರ್ ಸಫಾರಿ ಇದೆ ಒಂದ್ ರೌಂಡ್, ಹೋಗ್ಬಿಟ್ಟು ಬನ್ನಿ ಸರ್, ನೀವ್ ಯಾಕೆ ಸರ್ ಇಲ್ಲಿ ಬಂದಿದ್ದೀರಾ, ಕಾರ್ ಓಡಿಸ್ಕೊಂಡು ನಿಂತಿದ್ದೀರಾ ನೀವು ಅಂತ ಅಂದ್ರು. ಅದಕ್ಕೆ ಇಲ್ಲ ನಾವು ಸ್ವಲ್ಪ ಕೆಲಸ ಇತ್ತು ಏನೋ ಶಿವಮೊಗ್ಗ ಕಡೆ, ಅದಕ್ಕೆ ಬಂದಿದೀವಿ ಅಂತ ಅಂದ್ಬಿಟ್ಟು ಅಂದ್ವಿ. ಸೊ ನಮಗೂ ಸ್ವಲ್ಪ ಶಾಕ್ ಆಯ್ತು. ಕೇಳಿದ್ವಿ ಎಲ್ಲಿ ಅಂತ ಕೇಳಿದ್ವಿ, ಇಲ್ಲೇ ನಿಯರ್ ಅಂತ ಹೇಳಿದ್ರು, ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಅಂತಂದ್ರು. ಸೊ ಅದಕ್ಕೋಸ್ಕರ ಈಗ ಅಲ್ಲಿ ಹೊರಟಿದ್ದೀವಿ ಗಾಯ್ಸ್. ಅಲ್ಲಿ ಹೋಗಿ ನಾವು 2 ಲಯನ್ನು 2 ಟೈಗರ್ನ ಎತ್ತಿ ಸೈಡ್ಗೆ ಎಸ್ಬಿಟ್ಟು ಬರ್ತೀವಿ. ನೋಡೋಣ ಗೈಸ್. ಆಕ್ಚುಲಿ ಶಿವಮೊಗ್ಗದ ಅಕ್ಕಪಕ್ಕ ಪ್ಲೇಸಸ್ ಎಲ್ಲ ಕವರ್ ಮಾಡಬೇಕು ಅಂತ ಅನ್ಕೊಂಡು ಸೊ ಕವರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ತನಕ ಕುವೆಂಪು ಅವರ ಮನೆ ನೋಡಿದ್ದೀರಾ. ಲಾಸ್ಟ್ ಬ್ಲಾಗ್ ಅಲ್ಲಿ ಆನೆಗುಡ್ಡ ಸೊ ಹೋಗಿದ್ವಿ, ಸಕ್ಕರೆ ಬೈಲು. ಸೊ ಅಲ್ಲಿ ಮಾತ್ರ ಸಖತ್ತಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿಲ್ಲ ಆನೆಗುಡ್ಡ ಅಲ್ಲ ಅದು ಸಕ್ಕರೆ ಬೈಲು ಅಂತ ಕರೀತಾರೆ. ಇವನು ಆನೆಗುಡ್ಡ ಅದೇ ಬರ್ತಾ ಇದೆ ನನಗೆ ಅವಾಗಿಂದ. ಅದೇ 2 ಗುಡ್ಡೆ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಅಂತ ಅದು. ಸೊ ಅದು ಆ ಬ್ಲಾಗ್ ನ ಅಪ್ಲೋಡ್ ಮಾಡಿದ್ವಿ. ಯಾರೆಲ್ಲ ನೋಡಿದ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬನ್ನಿ. ಸಕ್ಕತ್ತಾಗಿದೆ ಮಾತ್ರ. ಅನಿಮಲ್ ಲವರ್ಸ್ ಯಾರು ಇರ್ತೀರೋ ಅವ್ರಿಗೆಲ್ಲ ಸಖತ್ ಇಷ್ಟ ಆಗುತ್ತೆ. ಅದಲ್ದೇನೋ ಎಂಟರ್ಟೈನ್ಮೆಂಟ್ ಆಗು ಇದೆ ಬ್ಲಾಗು. ತುಂಬಾ ಜನ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಅಮ್ಮ ನಿಂಗೆ ಅನಿಸ್ತು ಲಾಸ್ಟ್ ಎಲಿಫೆಂಟ್ ಕ್ಯಾಂಪ್ ಹೋಗಿದ್ದು? ತುಂಬಾ ಚೆನ್ನಾಗಿತ್ತು. ನಾವು ಆನೆ ಮೈಯೆಲ್ಲ ತಿಕ್ಕಿ ಒಂಚೂರು ತೊಳೆದಿವಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದೆ. ಒಂಥರ ತುಂಬಾ ಆಶ್ಚರ್ಯ ಆಯಿತು, ಸ್ವಲ್ಪ ಭಯನೂ ಆಯಿತು. ನಮ್ಮ ಚೆರಿ ಸ್ನಾನ ಮಾಡಿಸಿ ತೊಳೆದಿ ತೊಳಿತಿದ್ವಿ. ಇವತ್ತು ಆನೆನೂ ಸ್ನಾನ ಮಾಡಿಸಿದ್ದಾಯ್ತು. ಚೆರಿ ಹೆಂಗ್ ಗೊತ್ತಾ, ಅದು ಆನೆ ಕಂಪೇರ್ ಮಾಡ್ಕೊಂಡ್ರೆ ಆನೆ ಬಾಲಕ್ಕೂ ಇಲ್ಲ ಅದು ಚೆರಿ, ಗೊತ್ತಾಯ್ತಾ? ಆನೆ ಬಾಲ ಹೆಚ್ಚು ಕಮ್ಮಿ ಒಂದು 100 kg ಇರುತ್ತಂತೆ. ಅವ್ರು ಹೇಳ್ತಾ ಇದ್ರು, ಸರ್ ಹೆಚ್ಚು ಕಮ್ಮಿ 100 kg ಬರುತ್ತೆ ಆನೆ ಬಾಲನೆ ಅಂತಂದ್ರು. ನಮ್ ಚೆರಿ ಏನೊಂದು 6 kg 6.5 kg ಇರ್ಬೋದು ಅಷ್ಟೇ. ಅದ್ರದ್ದು ಒಂದು ಇದಕ್ಕೂ ಸಮ ಇಲ್ಲ. ಆದ್ರೆ ನಿಜನೇ. ಆದ್ರೆ ಪ್ರಾಣಿಗಳು ಎಷ್ಟಾದ್ರೂ ಆದ್ರೆ ತುಂಬಾ ಖುಷಿ ಆಯ್ತು ಮಾತ್ರ. ಶಿವಮೊಗ್ಗಕ್ಕೆ ಏನಾರ ಬಂದ್ರೆ ಒಂದ್ಸಲಿ ನೀವು ಬಂದು ನೋಡಿ. ಆನೆ ಮೈ ತೊಳ್ಕೊಂಡೆ ಬಂದಿತ್ತು, ಅದು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆನೆ ಮರಿ ಎಲ್ಲ ಕಣಮ್ಮ, ಆನೆ ದೊಡ್ಡ ಆನೆ ತೊಳ್ದಿದ್ದು, ಮರಿ ಆನೆ ತೊಳ್ದಿಲ್ಲ ನೀನು. ಮರಿ ಎಲ್ಲ ದೊಡ್ಡ ಆನೆದೆ. ನೀವು ಒಂದ್ಸಲ ತೊಳೆದ್ರೆ ಅದ್ರದ್ದು ಆನೆ ಚರ್ಮ ಎಲ್ಲ ಒಂಥರ ರಿಂಕಲ್ಸ್ ತರ ಇರುತ್ತೆ, ರಫ್ ಆಗಿ. ಒಂಥರ ಆಶ್ಚರ್ಯನೂ ಆಯ್ತು, ಭಯನೂ ಆಯ್ತು, ಒಂಥರ ಖುಷಿನೂ ಆಯ್ತು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮ್ಗೊಂದು ಭಯನೋ ಫೀಲ್ ಇಲ್ಲ ಗೈಸ್ ಆಕ್ಚುಲಿ ಅಲ್ಲಿ ಹೋಗಿದ್ದಾಗ. ಸೊ ಅವ್ರ ಮಾವತದಿರೆಲ್ಲ ಅಲ್ಲಿ ಆನೆ ಜೊತೆ ಇದ್ದಿದ್ದು ರೀತಿ ಎಲ್ಲ ನೋಡ್ತಾರೆ, ನಮಗೂ ಭಯ ಹೋಗ್ಬಿಡುತ್ತೆ. ಸೊ ಆ ತರ ಎಕ್ಸ್ಪೀರಿಯನ್ಸ್ ಅದು. ನೀವು ವಿಸಿಟ್ ಮಾಡಿ. ಸೊ ಇವಾಗ ಸದ್ಯಕ್ಕೆ ನಮ್ಮ ಪಯಣ ಸಫಾರಿ ಕಡೆಗೆ ಲಯನ್ ಮತ್ತು ಟೈಗರ್ ಇರುವ ಜಾಗಕ್ಕೆ ಹೋಗ್ತಾ ಇದೀವಿ. ರಿಯಲ್ ಲಯನ್ ಟೈಗರ್ ನೋಡಕ್ ಹೋಗ್ತಾ ಇದೀವಿ. ಸೊ ಹೆಂಗಿರುತ್ತೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ನಿಮ್ ಜೊತೆ ಶೇರ್ ಮಾಡ್ತೀವಿ. ಹಾಗೆ ಕೊನೆ ತನಕ ವಿಡಿಯೋ ನೋಡ್ತಾರೆ. ಇನ್ನಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬಹುದು. ಸೊ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಏನಂದ್ರೆ ನಮ್ದು ವಿಡಿಯೋಸ್ಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬೇಗ ನೋಡ್ತೀರಾ, ಅದೊಂದು ಇದು ಅಷ್ಟೇ. ಗಾಡಿ ಪಾರ್ಕ್ ಮಾಡೋದು ಎಲ್ಲಿ ಮಾಡ್ತೀಯಾ? ಇಲ್ಲ ಒಳಗಡೆ ಮಾಡಿ ಓದ್ಕೊಂಡು ಹೋಗು. ಶಿವಮೊಗ್ಗ ಮೃಗಾಲಯ ಹೊರಗಡೆ ಬಿಡ್ತಾರೆ ಆಯಿತು. ಹುಲಿ ಮತ್ತು ಸಿಂಹದ ಹೋಗೋದ ಕೇಳು. ಬರೀ ಏನೋ ನಮ್ಮ ಪ್ರಕಾರ ಹಿಂಗೆ ಬಿಡ್ತಾರೆ ಕಣ ಒಳಗಡೆ. ನಮ್ಮದೇ ಸಿಂಹ, ನಮ್ಮದೇ ಇದು ಹೇಳೋ, ಎಕ್ಸ್ಪ್ಲೈನ್ ಮಾಡೋ. ಒಳಗಡೆ ಹಂಗೆ ಬಿಡ್ತಾರೆ, ನಾವು ಇನ್ನ ಚೆಕ್ ಮಾಡ್ತಾರೆ ಕಣಲ್ಲ ಎಲ್ಲ. ಹೌದಾ? ಕಾಡು ಪ್ರದೇಶ, ಇದು ಕಾಡು ಪ್ರದೇಶ. ಇಲ್ಲಿಂದ ಚೆಕಿಂಗ್ ಪೋಸ್ಟ್ ಬೈ ಟಿಕೆಟ್ಸ್. ಸೊ ಇಲ್ಲಿ ಟಿಕೆಟ್ಸ್ ತಗೋಬೇಕು. ಬೈ ಟಿಕೆಟ್ಸ್ ದೂರ ಐತೆ ಒನ್ ವೇ.
ಹೌದು. 3 ಸರ್. ಎಷ್ಟು ಸರ್? ಓಕೆ ಹಾಂ ಕೊಡ್ತೀನಿ. ಏನೇನಿರುತ್ತೆ ಕೇಳು. ಏನೇನಿರುತ್ತೆ ಅಲ್ಲಿ ಹೊರಗಡೆ? ಓಕೆ. ಸೊ ಇದಾವ ಪ್ರಾಣಿಗಳು ಜಾಸ್ತಿ ಇದಾವ ಪ್ರಾಣಿಗಳು? ಸಫಾರಿ ಕರ್ಕೊಂಡು ಹೋಗ್ತಾರೆ. ಸಫಾರಿ ಇದೆಯಾ? ಸಫಾರಿ ಒಳಗಡೆ ಮಾಡ್ಬೋದು. ಹೌದಾ? ಓಕೆ ಥ್ಯಾಂಕ್ ಯು. ಸೊ ಗೈಸ್ ನೋಡಿ, ವೆಹಿಕಲ್ ಎಂಟ್ರಿಗೆ 70 ರುಪೀಸು. ಸೊ 200 ಎಂಟ್ರಿ ಫೀಸ್ ತೊಗೊಂಡಿದ್ದಾರೆ ಎಲ್ಲ. 240 80 rupees per person. ಓಕೆ. ಸೊ ಟೋಟಲ್ ಎಲ್ಲ ಸೇರಿಸಿ 310 ಆಗಿದೆ 3 ಜನಕ್ಕೆ. ನಮ್ಮ 3 ಜನದಿಂದ ಇನ್ಕ್ಲೂಡಿಂಗ್ ಪಾರ್ಕಿಂಗ್. ಒಳಗಡೆ ಸಫಾರಿ ಎಲ್ಲ ಇದೆ ಅಂತೆ ಗೈಸ್. ಒಳಗಡೆ ಸಫಾರಿ ಎಲ್ಲ ಇದೆ ಅಂತೆ. ಸೊ ಜೀಪುದು ಇದೆ ಅಂತೆ, ವಿತ್ ಬಸ್ಸು ಇದೆ ಅಂತೆ. ಸೊ ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆಯೋ ಅದಕ್ಕೆ ಹೋಗ್ಬೋದು ಅಂತೆ. ಇವಾಗ ನಾವು ಝೂ ಒಳಗಡೆ ಇದ್ದೀವಿ. ಸೊ ಚೆನ್ನಾಗಿದೆ ಅಂತೆ. ಸಫಾರಿಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಬಟ್ ಈಗ ಒಳಗಡೆ ಏನಿರುತ್ತೋ ಝೂ ಪ್ರಾಣಿಗಳು ತುಂಬ ಒಂದು ಸ್ವಲ್ಪ ಸಾಕಿದ್ದಾರೆ, ಇನ್ನೂ ಇಂಪ್ರೂವ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿದೆ ಜಾಗ ಆ್ಯಕ್ಚುಲಿ. ಸೊ ಒಳಗಡೆ ಬಂದ ತಕ್ಷಣ ನಿಮ್ಗೆ ಏನೋ ಒಂಥರ ಕಾಡು ಒಳಗಡೆ ಬಂದಂಗೆ ಆಗುತ್ತೆ. ಮೇ ಬಿ ಇದು ಮ್ಯಾನ್ ಮೇಡ್ ಕಾಡ ಇಲ್ಲ ಅಂತಂದರೆ ರಿಯಲ್ ಆಗೇನೇನಾ? ಓಕೆ. ಸೊ ನ್ಯಾಚುರಲ್ ಆಗೇ ಬಂದುವಂತಹ ಇದು ಕಾಡು ಅಂತ ನಮ್ಮ ಅಣ್ಣ ಹೇಳ್ತಾವನೆ, ನನಗೆ ಗೊತ್ತಿಲ್ಲ, ಅವನ್ನ ಕೇಳ್ಕೊಳ್ಳಿ. ತಪ್ಪಿದ್ದು ಅಂದರೆ ಶಿವಮೊಗ್ಗದವರೇನ ನೀವು ನೋಡ್ತಾ ಇದ್ರೆ ವಿಡಿಯೋ ಅಂದರೆ ಅವನಿಗೆ ಹೊಡಿರಿ ನಾಯಿ ಹೊಡೆದಂಗೆ. ಸೊ ಬನ್ನಿ ಇವಾಗ ಹೋಗೋಣ. ನೋಡ್ಬೋದಿಲ್ಲ ಬ್ಯಾಂಬೂಸ್ಗಳೆಲ್ಲ ನೆಟ್ಟಿದ್ದಾರೆ ನೋಡಿ, ಅಲ್ಲಿ ಚೆನ್ನಾಗಿದೆ ಜಾಗ ಆ್ಯಕ್ಚುಲಿ. ಸೊ ಇಲ್ಲಿಂದ ಎಂಟ್ರಿ ಪಾಯಿಂಟ್ ಆ್ಯಕ್ಚುಲಿ ಪಾರ್ಕಿಂಗ್ ಇದು. ಸೊ ಪಾರ್ಕಿಂಗಿಂದ ಹಿಂಗೆ ಹೋಗ್ಬೇಕು ಇವಾಗ. ಸಿ ಬ್ಯಾಂಬೂ ಟ್ರೀ. ಹೆಂಗಿದೆ ಜಾಗ ನೋಡಿ. ಸೊ ಎಲ್ಲ ಅದು ನೋಡಿ ತೋರಿಸೋದು ಫುಲ್ ನೋಡಲ್ಲಿ ಹಟ್ ಥರ ಮಾಡಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಕುತ್ಕೊಳ್ಳೋಕ್ಕೆ. ಸೊ ಬಟ್ ಅಲ್ಲಿ ಯಾರು ಕುತ್ಕೊಳ್ಳಲ್ಲ. ಆ್ಯಂಡ್ ಇದೇನೇನೋ ಮರ ಇದೆ, ನಿಂಬೆಹಣ್ಣು ಮರ ಇರಬೇಕಿದು. ನಿಂಬೆಹಣ್ಣದಲ್ಲ ಅನಿಸುತ್ತೆ, ಏನೋ ಒಂಥರ ಮರ. ಹುಷಾರಲ್ಲಿ ಕಾಲಕ್ಕೆ ಬಿಡ್ತಾರೆ. ಇಲ್ಲಿ ಹಿಂಗಿಂದ ಬಾ. ರಾಯಲ್ ಝೂ ಸಫಾರಿ ಟಿಕೆಟ್ ಕೌಂಟ್ರ್ ರಿಸೆಪ್ಷನ್. ಸಫಾರಿ ನೋಡೋ ಬಾರಿ ಇಲ್ಲಿ, ಅಲ್ಲಿ ನೋಡೋ ತೋರಿಸ್ತೀನಿ ಬಾ. ಅಲ್ಲಿ ಇನ್ನೊಂದಿದೆ ಅಲ್ಲಿ. ಅದು ಶಿವಮೊಗ್ಗ ಝೂ. ಸೊ ವೆಲ್ಕಮ್ ಟು ಶಿವಮೊಗ್ಗ ಝೂ. ವೆಲ್ಕಮ್ ಟು ಶಿವಮೊಗ್ಗ. ಮೈಸೂರು ಝೂ ನೋಡಿದ್ದೀರಾ? ಇದು ಶಿವಮೊಗ್ಗ ಝೂ. ಇಲ್ಲ ನೋ. ಶಿವಮೊಗ್ಗ ಝೂ ಹೋಗೋಣ ಸಫಾರಿಗೆ. ಹೋಗೋಣ. ಎಷ್ಟಂತೆ? ಎಷ್ಟು ಸರ್? ಅಲ್ಲ ಎಷ್ಟು ಅಂತ ಅಲ್ಲೇ ತಗೋಬೇಕಾ? ನಾ ಇಲ್ಲೇ ಕೊಡ್ತೀರಾ ಅನ್ಕೊಂಡು ಬರ್ತಾ ಇದ್ದೆ. ಎಷ್ಟು ಅವರ್ ಆಗುತ್ತೆ ಹೋಗ್ಲಿಕ್ಕೆ? ಅಲ್ಲ ಎಷ್ಟೊತ್ತಾಗುತ್ತೆ ಹೋಗ್ಬೋದು ಸರ್ ಸಫಾರಿಗೆ? 45 ಮಿನಿಟ್ಸಾ? ಏನಿರುತ್ತೆ ಸರ್ ಒಳಗಡೆ ಕಾಣಿಸುತ್ತೆ? ಹೌದಾ? ಹೌದಾ, ಅಲ್ಲೇ ತಗೊಂಡ? ಓಕೆ. 3 ಜನ ಇದೆ. ಇಲ್ಲಿ ಎಷ್ಟಿದೆ ಸರ್ ಪ್ರಾಣಿಗಳೆಲ್ಲ ಒಳಗಡೆ ಟೋಟಲ್ ಸರ್ ಇಲ್ಲಿ? ಹಾಂ, ಒಂದು ಇದು ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಅದ ಏನು ಮಾಡಂಗಿಲ್ವಾ? ಓಕೆ ಆಯ್ತಾ. 200 ರೂಪಾಯಿ ಒಬ್ಬರಿಗೆ. ಸೊ ರೆಡಿ ಇದ್ದಾರೆ ನೋಡಿ. ಕಾಣಿಸ್ತು ಸರ್ ಇವಾಗ? ಓ ಅಲ್ಲ ಬರುತ್ತಾ ಇವಾಗ? ಕಾಣುತ್ತಾ? ಓಕೆನಾ? ಇನ್ನ ಓಕೆನಾ? ಸೈಡಲ್ಲಿ ನನ್ನ ಹೈಟ್ ಇರೋದೇ ಪ್ರಾಬ್ಲಮ್ಮ. ಹೈಟಿನ ಪ್ರಾಬ್ಲಮ್ ಅಲ್ಲ ಅದು.
ಇನ್ನೊಬ್ರಿಗೆ ತೊಂದರೆ ಆಗತ್ತೆ. ಯಾಕೆ ಆರಾಮ ಫ್ರೀಯಾಗಿ ಇಲ್ಲ ಅವರೇ ಕರ್ಕೊಂಡ್ ಬಂದ್ರಪ್ಪ, ನಾವು ಅದೇ ಹೇಳಿದ್ವಿ. ಗೊತ್ತಾಗ್ಲಿಲ್ಲ. ಲೆಫ್ಟ್ ಅಲ್ಲಿ ಕಾಣ್ತಾ ಇದೆಯಾ ನೋಡಿ, ನೀಲ್ಗಾಗಿದೆ, ಬ್ಲಾಕ್ ಬಾಕ್ ಇದೆ ನೋಡಿ. ದೊಡ್ಡವಾದ ನೀಲ್ಗಾಯಿ ನೋಡಿ, ಸಣ್ಣದಲ್ಲ ಕೃಷ್ಣ ಮೃಗ ಇದೆ ನೋಡಿ. ಲೆಫ್ಟ್ ಅಲ್ಲಿ ಇದೆ ನೋಡಿ, ಕಾಣುತ್ತಾ ಇದೆ. ಮಗ ಶಿವ ನೋಡಿ ಅಂತ ಎಲ್ಲ ಒಟ್ಟಿಗೆ ಕಂಡ್ರು. ಬ್ಲಾಕ್ ಸೈಡ್ ಇಲ್ಲ ಕಪ್ಪುಗೆ ಅದು ಗಂಡು, ಬ್ರೌನ್ ಕಲರ್ ಬರುತ್ತೆ ಹೆಣ್ಣು. ಸಬ್ ಅಡಲ್ಟ್ ಅಲ್ಲಿ ಮೇಲು ಅದೇ ತರ ಇರುತ್ತೆ ಬ್ರೌನ್ ಕಲರ್. ಅಡಲ್ಟ್ ಆದ್ಮೇಲೆ ಮಾತ್ರ ಬ್ಲಾಕ್ ಆಗ್ಬಿಡುತ್ತೆ. 1.5 2 ಟನ್ ತನಕ ವೆಯ್ಟ್ ಬರುತ್ತೆ ಮೇಲ್ ಮಾತ್ರ. ಫೀಮೇಲ್ 1 ಟನ್ 1200 ಈ ತರ ಬರುತ್ತೆ, 1000 kg ಬರುತ್ತೆ. 20 ಇದಾವೆ ಇವೊಂದು. ನೋಡು ನೋಡು ಕುಡಿತಿದ್ದಾರೆ. ನೋಡಿ ಜಿಂಕೆ ಕಡವೆ ಎರಡು ಇದೆ ನೋಡಿ. ಚಿಕ್ಕೆಲ್ಲ ಜಿಂಕೆಗಳೆಲ್ಲ ಕಡವೆ. ಕೊಂಬೆದೆಲ್ಲ ಗಂಡು, ಕೊಂಬೆದೆಲ್ಲ ಹೆಣ್ಣು. ಈ ಕೊಂಬು ವರ್ಷ ಉದುರುತ್ತೆ ಮತ್ತೆ ಹುಟ್ಟುತ್ತೆ ನೋಡಿ. ಫೀಮೇಲ್ ಟೈಗರ್ ಹೆಣ್ಣಿದು ಸೀತಾ ಅಂತ, 14 ವರ್ಷ ನೋಡಿ. ಅಭ್ಯಾಸ ಆಗ್ಬಿಟ್ಟಿದಲ್ಲ ಸರ್, ಅದಕ್ಕೆ ಅಟ್ಯಾಕ್ ಮಾಡಲ್ಲ. ಗಾಡಿಗೆ ಅಡ್ಜಸ್ಟ್ ಆಗಿದೆ, ಗಾಡಿಗೆ ಕರ್ಕೊಂಡ್ಬಿಡಲ್ಲ. ಗಾಡಿ ಬರ್ತಾ ಹೋಗಿದ್ರೆ ಗಾಡಿಗೆ ಅಡ್ಜಸ್ಟ್ ಆಗಿದೆ. ಫುಡ್ ಎಲ್ಲ ಹೆಂಗೆ ಸರ್ ಇದು ಹ್ಯಾಬಿಟೆಂಟ್ ನೀವೇ ಕೊಡ್ತೀರಾ ಇಲ್ಲ ಬೇಟೆನಾ? ಡೈಲಿ 10 kg ಮಟನ್ ಡೈಲಿ ಒಂದಕ್ಕೆ ಸಂಜೆ. ಅದು ಹಂಟ್ ಮಾಡಲ್ವಾ ಹಾಗಾದ್ರೆ? ಹಂಟಿಂಗ್ ಏನಿಲ್ಲ, ಫೀಡ್ ಮಾಡೋದು. ಮತ್ತೆ ಜಿಂಕೆಗಳೆಲ್ಲ ಅವಕ್ಕೂ ಅಷ್ಟೇ. ಝೂವಲ್ಲಿ ಏನು ಅನಿಮಲ್ ಇದೆ ಎಲ್ಲ ಅನಿಮಲ್ಗೂ ಫೀಡಿಂಗ್ ಅಷ್ಟೇ. ಫೀಡಿಂಗ್ ಅಷ್ಟೇ. ಇದು ನ್ಯಾಚುರಲ್ ಹ್ಯಾಬಿಟೆಂಟ್ ಫಾರೆಸ್ಟ್ ಇಲ್ಲ ಅಂತ ಮ್ಯಾನ್ ಮೇಡ್ ಇದು? ನ್ಯಾಚುರಲ್ ಹ್ಯಾಬಿಟೆಂಟ್ ಫಾರೆಸ್ಟ್, ಬಟ್ ಝೂ ಅಂತ ಏರಿಯಾ ತೊಗೊಂಡಿದ್ದೀವಿ ಅಷ್ಟೇ. ಇದನ್ನ ಮಾಡ್ಕೊಂಡಿರೋದು. ನೋಡಿ ಕರ್ಕೊಂಡ ನೋಡಿ, ಬೈಸನ್ಗಳಿದೆ ನೋಡಿ. ಲೆಫ್ಟ್ ಇದೆ, ಫ್ರಂಟಲ್ಲಿ ಇದೆ ನೋಡಿ ಎಲ್ಲ. ಬ್ಲ್ಯಾಕ್ ಸೈಡ್ ಇದೆಲ್ಲ ಕಪ್ಪುಗೆ ಅದು ಗಂಡು, ಬ್ರೌನ್ ಕಲರ್ ಬರುತ್ತೆ ಹೆಣ್ಣು. ಸಬ್ ಅಡಲ್ಟ್ ಅಲ್ಲಿ ಮೇಲು ಅದೇ ತರ ಇರುತ್ತೆ ಬ್ರೌನ್ ಕಲರ್. ಅಡಲ್ಟ್ ಆದ್ಮೇಲೆ ಮಾತ್ರ ಬ್ಲಾಕ್ ಆಗ್ಬಿಡುತ್ತೆ. 1.5 2 ಟನ್ ತನಕ ವೆಯ್ಟ್ ಬರುತ್ತೆ ಮೇಲ್ ಮಾತ್ರ. ಫೀಮೇಲ್ 1 ಟನ್ 1200 ಈ ತರ ಬರುತ್ತೆ, 1000 kg ಬರುತ್ತೆ. 20 ಇದಾವೆ ಇವೊಂದು. ಚೆನ್ನಾಗಿದಲ್ಲ ಅಲ್ಲಿ ಜಿಂಕೆ ಕೊಂಬುಗಳು ಇದೆ ಉದುರ್ಕೊಂಡಿರ್ತವೆ. ಅದೇ ಉದುರ್ಕೊಂಡು ಒಂದು ಇಯರ್ಲಿ ಒಂದ್ಸಲ ಉದುರುತ್ತಂತಲ್ಲ, ಅದನ್ನ ಇಟ್ಕೊಂಡ್ಬಂದು ಸಿಂಥೆಟಿಕ್.
ಏನಾಯ್ತು ನಥಿಂಗ್ ಕ್ಯಾ ಬಿ ನೀ ಇಲ್ಲ ಕಣ ಐತೆ ಮಾನಿಟರ್ ರಿಸರ್ಡ್ ಐತೆ ಬರೋ ಎಲ್ಲಿ ಎಲ್ಲಿದೆ ಮೊಟ್ಟೆಯಲ್ಲಿ ಮೊಟ್ಟೆ ಇಕ್ಕೈತೆ ಎಲ್ಲಿ ಅಲ್ಲೈತೆ ಮೊಟ್ಟೆ ಎಲ್ಲಿ ಆ ಕಂಬದ ಮೇಲೆ ತಿನ್ನಕ್ಕೆ ಇಕ್ಕೋರೇನೋ ಅದರಲ್ಲಿ ಗೊತ್ತಾಯ್ತು ಒಂದು ನಿಧಾನಕ್ಕೆ ಒಳಗಡೆಯಿಂದ ಎಲ್ಲಿ ಕಾಣಿಸ್ತಿದೆ ಕ್ಯಾಮಫ್ಲೇಜ್ ಆಗಿರುತ್ತೆ ಕಣ ಇದೊಂದು ಕಾಣಿಸ್ತಾ ಗೊತ್ತಲ್ಲ ಏಯ್ ಇಲ್ಲ ಗೊತ್ತಲ್ಲ ಕಣ ಹೌದಾ ಎಲ್ಲಿ ಮತ್ತೆ ಎಲ್ಲ ಕೂಡ ಬಾ ಕ್ಯಾಶ್ ದುಡ್ಡು ಇಸ್ಕೊಂಡು ಯಾವರಿಸ್ತಾವ್ರೆ ಅಲ್ಲಿ ಅಲ್ಲಿ ಇವಾಗಮ್ಮ ನಮ್ಮ ಮೂರು ಕಡೆ ನಮ್ಮ ಮನೆ ಹತ್ರ ಬಂದಿದ್ದು ನಿಮ್ಮ ಹೆಬ್ಬಾವು ಅರಳಲ್ಲಿ ಇವರು ದುಡ್ಡು ಇಸ್ಕೊಂಡು ಅಷ್ಟು ಹೆಬ್ಬಾವ್ಗೆ ಯಾಕೋ ಆಯ್ತು ಅಲ್ಲೇ ಅಷ್ಟು ದೂರ ಇಕ್ಕೋರು ಇದ್ರಲ್ಲಿ ಲ್ಯಾಬ್ ಸ್ವಲ್ಪ ಸ್ಪೇಸ್ ಇದೆ ಮಾಡು ಚೇಂಜ್ ಮಾಡ್ಬೇಕೇನೋ ಆ ಸ್ಪೈಡರ್ ಐತೆ ನೋಡಿ ಅದು ಸ್ಪೈಡರ್ ಇಲ್ಲ ಯಾವ ಮರಿ ಎಲ್ಲ ಕಣಮ್ಮ ಜಾಡ್ಲಿ ಅಡಲ್ಸ್ ಆಗುತ್ತೆ ನೋಡಿದೆ ಏನು ಯಾಕೆ ಇಷ್ಟು ದೂರ ಇಕ್ಕೋರಿ ಎಲ್ಲ ದೂರ ಇಕ್ಕೋರಿ ಗೋಲ್ಡನ್ ಫಿಶ್ ಅಂತಂತೆ ಅಲ್ಲಿ ಮುಂಗುಸು ಅಲ್ಲಿ ಇರುತ್ತೆ ನೋಡೋದು ನೋಡ್ತೀನಿ ಇರೋ ಮಾಲ್ಬಾರ್ ಜೊತೆ ಬರೋದೇ ಇಲ್ಲ ಹೆಂಗಿದು ಇಲ್ಲ ದಾರಿದು ಮೇಲೆ ಹೋಯ್ತು ಮೇಲಿರುತ್ತೆ ಈಗ ಬೆಳಗು ಅಂತಂದ್ರೆ ಕಾಣಿಸ್ತಾ ಇಲ್ಲೇ ಕಾಣಿಸ ಹಾಂ ಇಲ್ಲಿ ಹಾಂ ಮಾಡಿ ಝೂಮ್ ಹಾಕು ಅಷ್ಟೇ ಈ ಕಡೆ ತಿರುಗಿ ಹೌದು ಎಣ್ಣೆ ಬಿಲ್ ತೋರಿಸ್ತಾ ಇದ್ದೀನಿ ಕಾಣಿಸ್ತೈತಾ ಎಲ್ಲೈತೆ ಅಲ್ಲಿ ಇಲ್ಲ ಅಲ್ಲೈತೆ ಒಂದೇ ಒಂದು ಬ್ಯಾನಿ ಅಂತ ಅದ್ರ ಜೊತೆ ಹಿಂಗೆ ಟ್ರೈನ್ ಇದಕ್ಕೆ ಫೋಕಸ್ ಆಗ್ತಿದ್ದೀವಿ ಅದಕ್ಕೆ ಬಿಟ್ಟು ನಮ್ಮ ರೈಲ್ವೆ ಸ್ಟೇಷನ್ ಹೈಡ್ ಆಗ್ತಿದೆ ಕಣ ಅದು ಅವು ಬರಲ್ಲ ಏನೋ ಇದೇ ಆರಾಮಾಗೈತಲ್ಲ ಅದು ಅದು ನೋಡೋದು ಸ್ಟೇಟ ಮಾಡ್ಕೊಂಡಿದ್ದು ಎಲ್ಲ ಹಿಡ್ಕೊಂಡು ಇಲ್ಲಿ ವಾಕಿಂಗ್ ಮಾಡಿದ್ರೆ ಜಂಪ್ ಜಂಪ್ ಅಂತ ಜಂಪ್ ಮಾಡೋಕ್ಕದೆ ಇನ್ನು ನೋಡಿ ನೀನು ಸಾಕಿರೋ ಕರಡಿನ ಅದು
ಅದು ಉಗುರು ನೋಡಿ ಹೆಂಗೈತೆ. ಸಿಕ್ಕರೆ ಸಾಕು ಮುಗಿದ್ಕತೆ. ಅದು ಯೋಚನೆ ಮಾಡ್ತೀನಿ. ಮೊಸ್ಲೆ ಕಟ್ಕೆ ಕಣ ಅದು. ಮೊಸ್ಲೆ ಕಣ. ಇಲ್ಲ ಕಣ ಕಟ್ಕೆ ಅದು. ಇಲ್ಲ ಕಣ ಹೋಗಿ ಒಳಗಡೆ ನೋಡ್ಕೊಂಬ. ನೀನು ಹೇಳೋದು ನೀನು ಹೋಗ್ಬೇಕು ಅನ್ಸುತ್ತೆ. ಮೊಸ್ಲೆ ಅಂತ ಹೇಳ್ತಲ್ಲ, ನೀನು ಸಹ ಹೇಳ್ತಾರೆ ಕಟ್ಕೆ ಹೋಗಿ ನೋಡ್ಕೊಂಬ. ಇಲ್ಲಿ ಕಾಣಿಸುತ್ತೆ ನೋಡಮ್ಮ ಒಂಚೂರು. ಸೊ ಗೈಸ್ ಇಲ್ಲಿ ಸಖತ್ ಪ್ರಾಣಿಗಳಿದ್ದಾವೆ. ಸೊ ಒಂದೊಂದು ಪ್ರಾಣಿಗಳು ಲೈವಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ಒಂಥರ ನಿಜವಾದ ಪ್ರಾಣಿಗಳ ಥರನೇ ಕಾಣಿಸ್ತಾ ಇದೆ. ಎಲ್ಲ ಡಿಫ್ರೆಂಟ್ ಪ್ರಾಣಿಗಳು. ಸೊ ಒಟ್ಟಲ್ಲಿ ಇದು ಸಫಾರಿ ಆ್ಯಕ್ಚುಲಿ ನನ್ನ ಪ್ರಕಾರ ವೇಸ್ಟ್ ಅಂತ ಅನ್ನಿಸ್ತು. ಹೌದು. ಬಟ್ ಇಲ್ಲೇ ತುಂಬ ಪ್ರಾಣಿಗಳಿತ್ತು. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀವಿ. ಇನ್ನೂ ಒಳಗಡೆಗೆ ಹೋದರೆ ನಮ್ಮ ಕಾಲು ನಮಗೆ ಸಪೋರ್ಟ್ ಮಾಡಲ್ಲ, ಟೈಮ್ ಬೇರೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಪ್ರಾಣಿಗಳೆಲ್ಲ ಜಾಸ್ತಿ ಇದೆ ಒಳಗಡೆ. ಸೊ ನಾವೊಂದು ಮುಕ್ಕಾಲು ಭಾಗ ಕವರ್ ಮಾಡಿದ್ದೀವಿ, ಇನ್ನೂ ಸ್ವಲ್ಪ ಕವರ್ ಮಾಡೋಕ್ಕಾಗಿಲ್ಲ. ಸೊ ಗೈಸ್ ಫೈನಲಿ ಝೂ ಮತ್ತು ಸಫಾರಿ ಎರಡು ಮುಗಿಸ್ಕೊಂಡು ಬಂದ್ವಿ. ನನ್ನ ಪ್ರಕಾರ ಸಫಾರಿ ವರ್ತ್ ಇಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಒಂದು 2-3 ಪ್ರಾಣಿಗಳು ನೋಡಿದ್ವಿ. ಬಟ್ ಸ್ಟಿಲ್ ಏನಂದರೆ ಬೇಜಾರು ಸರಿಯಾಗಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಲ್ಲ. ಯಾಕಂತಂದರೆ ಗ್ರಿಲ್ ಹಾಕ್ಬಿಟ್ಟಿದ್ರು. ವೈನಾಡು ಮತ್ತು ಅಲ್ಲೆಲ್ಲ ಹೋಗಿದ್ವಲ್ಲ, ಅಲ್ಲಿ ಸಫಾರಿ ಮಾಡಬೇಕಾದ್ರೆ ಗ್ಲಾಸ್ಗೆ ಗ್ರಿಲ್ ಹಾಕಿರಲ್ಲ. ನೀಟಾಗಿ ವಿಡಿಯೋಗ್ರಫಿ ಎಲ್ಲ ಮಾಡ್ಕೋಬೋದಿತ್ತು. ಬಟ್ ಇಲ್ಲಿ ಏನೋ ಸೇಫ್ಟಿ ಪರ್ಪಸ್ಗೋಸ್ಕರ ಏನೋ ಹಾಕಿದ್ದಾರೆ. ಬಟ್ ಸ್ಟಿಲ್ ಏನೋ ಓಕೆ, ಒಂದಷ್ಟು ಪ್ರಾಣಿಗಳು ನೋಡಿದ್ವಿ. ಇಲ್ಲಿ ಒಳಗಡೆ ಇನ್ನೂ ಚೆನ್ನಾಗಿದೆ. ಒಳಗಡೆ ಪ್ರಾಣಿಗಳೆಲ್ಲ ಸಖತ್ತಾಗಿದ್ವು, ಎಲ್ಲ ಕವರ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಇನ್ನು ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ಗಾಗಿ ವೆಯ್ಟ್ ಮಾಡ್ತಾರೆ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.